ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾಕ್ತಿರೋ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಬೋದು. ಜಿಮ್ಮಿ ಪಾರ್ಸಲ್ ಯಾರ್ಯಾರು ಇಷ್ಟ ಕಾಮೆಂಟ್ ಮಾಡಿರಿ. ಅಲ್ಲಿ ಮುಂದೆ ಬರ್ತಾವೆ ತಡಿ ಮಾಡಿ ಹಂಗೆ ಅಲ್ಲಿ ಮುಂದೆ ಬರ್ತಾವೆ. ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಯಾರ್ಯಾರು ಫಾಲೋ ಮಾಡತ್ತಿಲ್ಲ ದಯವಿಟ್ಟು ಫಾಲೋ ಮಾಡಿರಿ, ಅಲ್ಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಾರು ಸಿಂಪಲ್ಲಾಗಿ ದಾಲ್ ಮಾಡಿದೆ. ಇದು ಏನಿರ್ಬೋದು ಗೆಸ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಸೊ ಇವತ್ತಿನ ದಿನ ಆಯುಧ ಪೂಜೆ. ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. 7 o'clock ಆಗಿ ಟೈಮ್ ಬೆಳಗ್ಗೆ. ಈಗ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಜಸ್ಟ್ ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಜಸ್ಟ್ ಪೂಜೆ ಮಾಡಬೇಕು. ಎಲ್ಲ ನಮ್ಮ ಆಯುಧಗಳನ್ನು ಇಟ್ಟು ಪೂಜೆ ಮಾಡಬೇಕು. ಸೊ ಇವಾಗ ಪೂಜೆ ಮಾಡ್ತೀನಿ. ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಕೊನೆವರೆಗೂ ನೋಡಿರಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಮೊದಲಿಗೆ ಬಾಗಿಲು ಹೊಸಲು ತೊಳಿಬೇಕು. ಇವಾಗ ಇಲ್ಲೇ ಅಂತೀನಿ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಚ್ಬೇಕು, ಆಮೇಲೆ ಪೂಜೆ ಮಾಡಬೇಕು. ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ ಆಯುಧಗಳನ್ನು ಇಟ್ಟು ನಾನೆಲ್ಲ ರೆಡಿ ಮಾಡ್ಕೊಂಡೇನಿ ಪೂಜೆಗೆ. ಆಮೇಲೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ನಿನ್ನೆ ದೀಪ ಹಚ್ಚೋ ಒಂದೇ ಉಳಿದೈತಿ. ಸೊ ಬರ್ರಿ ಕಂಟಿನ್ಯೂ ಮಾಡೋಣ ಬ್ಲಾಗನ್ನ. ಫ್ರೆಂಡ್ಸ್ ನೋಡ್ರಿ, ಹೊಸಲೆಲ್ಲ ಪೂಜೆ ಮಾಡಿದೆ, ರಂಗೋಲಿ ಹಾಕಿದೆ. ಇವಾಗ ಒಳಗಿನ ಮನೆಯಲ್ಲ ದೇವ್ರ ಪೂಜೆ ಮಾಡೋಣ. ಸೊ ಮಾಡ್ತೀನಿ ನಾನು. ಇವಾಗ ಏನಂದ್ರೆ ಹಾಲು ತರಬೇಕು, ಹೋಗಿ ಒಂದು ಸ್ವಲ್ಪ ಸ್ವೀಟ್ ಮಾಡ್ಬೇಕು ಅಂದ್ಕೊಂಡಿನಿ. ಹೋಗಿ ಹಾಲು ತೊಗೊಂಡು ಬಂದು ಸ್ವೀಟ್ ಮಾಡ್ತೀನಿ. ಪಾಯಸನಾದರೂ ಏನಾದರೂ ಮಾಡ್ತೀನಿ, ಮಾಡಿ ಪ್ರಸಾದ ಹಿಡಿದು ಆಮೇಲೆ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಇವತ್ತಿನ ಫುಲ್ ವೀಡಿಯೋ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾಕ್ತಿರೋ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್ ನೋಡಿರಿ, ಈಗ ಜಸ್ಟ್ ಹೋಗಿ ಅಗರಬತ್ತಿ ತೊಗೊಂಡು ಬಂದೆ, ಖಾಲಿಯಾಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ನಾವು ನೋಡಿರಿ ಡೈಲಿ ಯೂಸ್ ಮಾಡುವಂಥ ಈ ಶಾರ್ಪ್ ಐಟಮ್ಸ್ ಏನದವಲ್ಲ ಇವನ್ನ ಇಟ್ಟು ಪೂಜೆ ಮಾಡ್ಬೇಕು. ಇವತ್ತಿನ ದಿನ ಮರ್ತು ಬಿಟ್ಟಿದ್ದೆ. ಇವಾಗ ಜಸ್ಟ್ ಮತ್ತೆ ತೊಗೊಂಡ್ಬಂದೆ, ಕ್ಲೀನಾಗಿ ವಾಶ್ ಮಾಡಿಕೊಂಡು. ಪ್ರಸಾದ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಪೂಜೆ ಮಾಡ್ತೀನಿ. ಗಾಡಿ ಎಲ್ಲ ಪೂಜೆ ಮಾಡಿಬಿಡ್ಬೇಕು. ಹಾಲು ಕಾಯ್ಕಿಟ್ಟೀನಿ. ಹಾಲು
ಫ್ರೆಂಡ್ಸ್ ನೋಡ್ರಿ, ಇದು ನಮ್ದು ಅವೆಂಜರ್ಸ್. ಇದು ನನ್ನ ಮಗನ ಸೈಕಲ್ಲು, ಆಮೇಲೆ ಇದು ನನ್ನ ಮಗಳ ಸೈಕಲ್ಲು, ಇದು ನನ್ನ ಮಗಳ ಸ್ಕೂಟ್ರ್. ಇಲ್ಲೇ ನನ್ನ ಮಗ ಮಾಡ್ಯಾನ ಒಂದಿದು. ಇದು ಇದು ಅವನಿಗೆ ಟಾಯ್ಸ್ ಅಂತೇಳಿ ತೊಗೊಂಡು ಬಂದು ಕೊಟ್ಟಿದ್ವಿ. ಇದನ್ನೆಲ್ಲ ಜೋಡಿಸೋದಿರ್ತೈತಲ್ಲ, ದೇವ್ರಿಗೆ ಇಲ್ಲೇ ಆರತಿ ದೀಪ ಇಟ್ಟು ಆರತಿ ಬೆಳಗ್ಬೇಕು. ಆ ಆರತಿ ಬೆಳಗೋ ಟೈಮ್ನಾಗ ಇಲ್ಲೇ ಗಂಟೆ ಬಾರಿಸ್ಬೇಕು ತಾನು ಆಟೋಮೆಟಿಕ್ ಆ ಥರ ಮಾಡಿಟ್ಟಾನ ನೋಡ್ರಿ. ಯಾವ ಥರ ಮಾಡ್ಯಾನ, ನನಗೆ ಇಲ್ಲೇ ದೀಪ ಇಡ್ಬೇಕಂತ ಆರತಿ, ಅದು ತಾನೇ ಬೆಳಗ್ತೈತೆ ಅಂತ ದೇವ್ರಿಗೆ. ಆಮೇಲೆ ಗಂಟಿನೂ ಇಲ್ಲೇ ಹೊಡ್ಕೊತೈತಂತ. ಹಿಂಗೆ ಹೊಡಿಬೇಕು ನಾವು ಮೊದಲು, ಆಮೇಲೆ ಅದನ್ನ ಹೊಡ್ಕೊತೇವೆ ನೋಡ್ರಿ. ಇದು ದೀಪ ಬೆಳಗೋದಂತೇನ ದೇವ್ರಿಗೆ. ಅದು ಎಲ್ಲೆಲ್ಲೋ ಏನೇನೋ ಫಿಕ್ಸ್ ಮಾಡಿ ಏನೇನೋ ಮಾಡಿ ಅಂತ ತಲೆ ಓಡಿಸಿ ಇದನ್ನೆಲ್ಲ ಮಾಡ್ತಾನೆ. ಇದಷ್ಟೇ ಅಲ್ಲ, ಬೇರೆ 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 ಥರ ಎಲ್ಲ ಮಾಡ್ತಾನೆ ಅವನು. ಸೊ ನೋಡ್ರಿ, ಹಾಲೆಲ್ಲ ಕಾದ್ಬಿಟ್ಟವು, ಉಕ್ಕಿ ಬಿಡೋದು ಅಂದರೆ ಫುಲ್ ಕುದ್ದು ಅರ್ಧ ಆಗ್ಬಿಟ್ಟವು ಹಾಲು. ಆವಾಗ ಇಟ್ಟೋಗಿದ್ದೆ, ಆಸೆ ನಾನು ಇರಲಿ. ಈಗ ಒಂದಷ್ಟು ನಾನು ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿದು ಮಾಡ್ಬೋದು. ಸೀಡ್ಸ್ ಯಾಕೆ ಹಾಕಿದೆ? ದಪ್ಪಕ್ಕೆ ಹಾಕವಿಲ್ಲ, ನಂಗೆ ಗೊತ್ತಿತ್ತು. ಫ್ರೆಂಡ್ಸ್ ನೋಡ್ರಿ, ಇವಾಗ ಜಸ್ಟ್ ಎಲ್ಲ ಟಿಫಿನ್ ಆಯ್ತು. ಒಂದು ವಿಡಿಯೋ ಶೂಟ್ ಇತ್ತು, ಅದನ್ನು ರೆಸಿಪಿ ಮಾಡಿ ಅಂದರೆ ಟಿಫಿನ್ ಮಾಡಿದೆ. ಹುಡುಗರೆಲ್ಲ ತಿನ್ನೋಥರ. ನಾನು ಇವಾಗ ಉಪವಾಸ, ನಾನು ಮಂಡಕ್ಕಿ ಮಾಡ್ಕೊಂಡೇನಿ. ಮಿಕ್ಸರ್ ಮಂಡಕ್ಕಿ. ಸೊ ಪ್ರತಿ ನವರಾತ್ರಿ ಒಳಗೂ ನಾನು 9 ದಿನ ಉಪವಾಸ ಇರ್ತೀನಿ. ಅಂದರೆ ಒಂದು ಹೊತ್ತು ಏನಾದರೂ ಹಿಂಗೆ ಸ್ನ್ಯಾಕ್ಸ್ ಥರ ಮಂಡಕ್ಕಿ ಎಲ್ಲ ತಿಂದು ರಾತ್ರಿ ಡೈರೆಕ್ಟಾಗಿ ರಾತ್ರಿ ಊಟ ಮಾಡ್ತೀನಿ. ಸೊ ಇವತ್ತಿನ ದಿನ 9ನೇ ದಿನ ಅನ್ಕೊತೀನಿ. 9ನೇ ದಿನ 10ನೇ ದಿನ. ನಾಳೆ ವಿಜಯದಶಮಿ. ನಾಳೆ ಒಂದು ದಿನ ಉಪವಾಸ ಆದಮೇಲೆ ಮುಗಿತು. ನಿಮ್ಮನೆ ಹೆಂಗೆಲ್ಲ ಆಚರಿಸಿರಿ ಕಾಮೆಂಟ್ ಮುಖಾಂತರ ಬರ್ತಿರ್ತಾನೆ ಮರಿ ಮಾಡಿರಿ. ಸೊ ಬರೀ ನಾನು ಈಗ ಟಿಫಿನ್ ಮಾಡಿ ಆಮೇಲೆ ಸಿಗ್ತೀನಿ ನನ್ನ ಜೊತೆಗೆ. ಫ್ರೆಂಡ್ಸ್ ನೋಡಿರಿ, ಇವಾಗ ಜಸ್ಟ್ 2 ರೆಸಿಪಿ ಮಾಡಿದೆ ಕುಕಿಂಗ್ ಚಾನಲ್ಗೆ. ಸೊ ನೋಡ್ತಿರ್ಬೋದು, ಇದು ಏನಿರ್ಬೋದು ಗೆಸ್ ಮಾಡಿರಿ. ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು, ಊಟಕ್ಕೂ ಮಧ್ಯಾಹ್ನ ಊಟಕ್ಕೂ ನೀವು ಇದನ್ನು ಮಾಡ್ಕೋಬೋದು. ಡಯಟ್ ಮಾಡೋರ್ಗಂತೂ ಇದು ಹೇಳಿ ಮಾಡಿಸಂಥ ರೆಸಿಪಿ ಅಂತ ಹೇಳ್ಬೋದು. ಏನಿರ್ಬೋದು ಇದು ಅಂತ ಗೆಸ್ ಮಾಡಿರಿ. ಅಷ್ಟರೊಳಗೆ ನನ್ನ ಕುಕಿಂಗ್ ಚಾನಲ್ ಒಳಗೆ ಇದು ಅಪ್ಲೋಡ್ ಆಗಿಬಿಟ್ಟಿರ್ತೈತಿ. ನಿಮ್ಗೆ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ. 2 ವೀಡಿಯೋಸ್ ಪ್ಲ್ಯಾನ್ ಮಾಡಾಕ್ತೀನಿ. ಅದೇ 2 ವೀಡಿಯೋ ಮಾಡಾದ್ಮೇಲೆ ನಾನು ನಿಮ್ಮ ಜೊತೆಗೆ ಸಿಗ್ತೇನಂತ. ಅಲ್ಲಿವರೆಗೂ ಬ್ಯುಸಿ ನಾನು ಕಿಚನ್ ಒಳಗೆ. ಇವಾಗಂತೂ ರಜೆ ಕೊಟ್ಬಿಟ್ರೆ ಸ್ಕೂಲ್. ಇವರಂತೂ ಎಷ್ಟು ಕಾಟ ಕೊಡಕತ್ತಾರಂದ್ರೆ ನನಗೆ ಏನೂ ಮಾಡೋಕ್ಕೆ ಬಿಡಾಕತ್ತಿಲ್ಲ. ಆಯ್ತು ನೋಡ್ರಿ, ಒಂದು 3 ವೀಡಿಯೋ ಮಾಡಿದೆ. ವಿಡಿಯೋ ಮಾಡಿ ಇವಾಗ ಜಸ್ಟ್ ಬಂದು ಕೂತ್ಕೊಂಡಿನಿ. ಸಿಕ್ಕಾಪಟ್ಟೆ ಎಡಿಟ್ ಮಾಡೋದು ಕೂತ್ಕೊಂಡು ಮಾಡಬೇಕು. ನಾನೀಗ ಸ್ವಲ್ಪ ಹೊಟ್ಟೆ ಹಸಿವಾಗೈತೆ ಲೈಟಾಗಿ. ಒಂದು ಪ್ಯಾರ್ಲನ್ ತಿನ್ನತ್ತೀನಿ. ಯಾಕೆ ಬಿಡ್ತಲ್ಲ ಸೌಂಡ್ ಕಡಿಮೆ ಬಿಡುತ್ತೆ. ಸೌಂಡ್ ಜೋರು ಬೇಡ, ಕಡಿಮೆ. ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಗಂಡನಿಗೆ ಅವಳಲ್ಲಿ ಯಾವ ಆಸಕ್ತಿ ಇಲ್ಲ. ಇದನ್ನ ಪುಷ್ಪನ ಮನಸ್ಸಿನ ಏನು ಮಾಡತ್ತಿ ಮಗ? ಈಗ ವಿಡಿಯೋ ಮಾಡೋದು ಕಂಪ್ಲೀಟ್ ಆಯ್ತು. ಹೋಳ್ಗೆ ಮಾಡಿದೆ. ಈಗ ಕಂಪ್ಲೀಟ್ ಆಯ್ತು ವಿಡಿಯೋ. ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಒಂದ್ಸತಿ. ಎಲ್ಲ ಕಂಪ್ಲೀಟ್ ಆಗಿದೆ. ಸರ್ಕಸ್ ಇನ್ನೊಂದ್ಸತಿ ಸರ್ಕಸ್ ಮಾಡ್ಬೇಕೀಗ. ಒಂದ್ಸತಿ ಮಾಡಿದೆ, ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಅಡುಗೆಗೆ ರೆಡಿ ಮಾಡಬೇಕೀಗ. ಉದ್ದ ಆಗಿದೆ ತಿನ್ನೋದು ಬಿಟ್ಟು ನೋಡಿ. ತಪ್ಪು ಗವಿ ಮನೆ ಮನೆ ಹಚ್ಬೇಕಂತ ಕೆಲಸನೇ ಇಲ್ಲ ಮನ್ಯಾಗ. ನಾ ಕಸ ಹೊಡ್ದಿದ್ದೆ ಇಲ್ಲ.
ನಾನು ಕಸ ಹೊಡೆದಿದ್ದೆ ಅಲ್ಲ ಆ ಕಡೆ ದಬ್ಬಿದ್ದಷ್ಟೇ ಕಸನ ಡಬ್ಬಿ ಗುಡಿಸ್ಬೇಕಲ್ಲ ಆಟ ಆಡ್ದೆ ಹಂಗ ದಬ್ಬಿದ್ರೆ ಗುಡಿಸಿದ್ರೆ ಅದೊಂದು ಲೆಕ್ಕ ಐತಿ ಡಬ್ಬ ಆಟ ಆಡ್ದೆ ಸೈಕಲಲ್ಲಿ ಇಟ್ಟಿ ಯಾರು ನಿಂದು ನಿನ್ನ ಮುಂದ ಅಲ್ಲೇ ಐತಲ್ಮ ಹಾ ಕ್ಲೈಮೇಟ್ ನೋಡ್ರಿ ಎಲ್ಲರೂ ಎಷ್ಟು ಮಸ್ತ್ ಕ್ಲೈಮೇಟ್ ಆಯ್ತಲ್ಲಮ್ಮ ಶಿವಮೊಗ್ಗ ಇದೆ ಮಲೆನಾಡು ಇಷ್ಟೋ ತನಕ ಮಳೆ ಬಂತು ನೀ ಮಾಡಿದಾಗ ಸ್ಲೋ ಆಗಿ ಮಳೆ ಬಂತು ಇಲ್ಲೊಂದು ಲೈಟ್ ಫಿಕ್ಸ್ ಮಾಡ್ಬಾರ್ದ ಐತಲ್ಲ ಇಲ್ಲಿ ಅಲ್ಲೈತಲ್ಲ ಅದ ಅವನ್ನೆಲ್ಲ ತೆಗಿ ಎಲ್ಲ ಆಯುಧ ಇಟ್ಟೇವಲ್ಲ ಪೂಜೆ ಮಾಡಿದ್ವಲ್ಲ ಅವ್ನು ತೆಗೆದ್ಬಿಡು ನೀಟಾಗಿ ಏನ ಅವನ್ನೆಲ್ಲ ಕ್ಲೀನಾಗಿ ತೆಗಿ ಕಸ ಗುಡ್ಸಾಕತ್ತೀನಿ ಸಾಕಿನ್ನ ಪೂಜೆ ಮಾಡಿದ್ವಲ್ಲ ಆತ ತೆಗೆದ್ಬಿಡು ಕಸ ಎಲ್ಲ ಗುಡಿಸಿ ಮತ್ತು ದೀಪ ಹಚ್ಬೇಕು ಇನ್ನೊಂದ್ಸತಿ ಹಚ್ಚಿ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬರ್ಬೇಕು ಯಾಕಂದ್ರೆ ನಾಳೆ ವಿಜಯದಶಮಿ ವಿಜಯದಶಮಿಗೆ ನಾಳೆ ನಾನು ಇಲ್ಲೇ ಶಿವಮೊಗ್ಗ ಒಳಗೆ ಮಾರಿಕಾಂಬ ದೇವಸ್ಥಾನ ಐತಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬರಬೇಕು ಅಂದ್ಕೊಂಡೀನಿ ಹೋಗಿ ಬರ್ಬೇಕು ಅದಕ್ಕೆ ಈಗ ಮಡ್ಲಕ್ಕಿ ಸಾಮಾನು ತೊಗೊಂಬರ್ಬೇಕು ಹೋಗಿ ಕಾಡಿಸ್ಬೇಡ ಚುಕ್ಕಿನ ಏನು ಹೊರಗೆ ಹೋಗ್ಬೇಡ ಮನೆ ಬಿಟ್ಟು ಈಗ ವಾಪಸ್ ಮನೆಗೆ ಹೋಗ್ಬೇಕು ನೋಡ ಏನಲ್ಲ ಕರೆಕ್ಟ್ ಫಸ್ಟ್ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಫ್ರೆಂಡ್ಸ್ ನೋಡಿರಿ ನಾನು ಜಸ್ಟ್ ನಾನು ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡು ಬಂದೆ ಸಾಮಾನೆಲ್ಲ ತೊಗೊಂಡೇನಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಹೋಗ್ಬೇಕು ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಬಟ್ಲ ಇದು ಕೊಬ್ಬರಿ ಬಟ್ಲ ಆಮೇಲೆ ಅಡಕೆ ಆಮೇಲೆ ಅರಿಶಿನ ಕೊಂಬು ತೊಗೊಂಡೇನಿ ಆಮೇಲೆ ಇಲ್ಲೇ ಬೆಲ್ಲದಚ್ಚು ಆಮೇಲೆ ಬಳಿ ಹಸಿರು ಬಳಿ ಆಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಂಡೀನಿ ಆಮೇಲೆ ಎಲೆ ಒಂದು 2 ಗೆಜ್ಜೆ ವಸ್ತು ತೊಗೊಂಡೀನಿ ಆಮೇಲೆ ಹಣ್ಣು ಇದ್ರ ಜೊತೆಗೆ ಅರಿಶಿನ ಕುಂಕುಮ ಪ್ಯಾಕೆಟ್ ಇದ್ರ ಜೊತೆಗೆ ಒಂದು ದುಡ್ಡು ಇಡಬೇಕು ಹೂ ಇದೊಂದು ಸಿಕ್ತು ನನಗೆ ಮಲ್ಲಿಗೆ ಹೂವಿಂದ ನಾಳೆ ಮಲ್ಲಿಗೆ ಹೂ ತೊಗೊಂಡು ಅದನ್ನು ಇಟ್ಟು ತೊಗೊಂಡು ಹೋಗ್ತೀನಿ ಕವರ್ನ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಫ್ರಿಜ್ನಾಗ ಇಟ್ಬಿಡ್ತೀನಿ ಯಾಕಂದ್ರೆ ಹೂವು ಅದಾವಲ್ಲ ಬಾಡಬಾರ್ದು ಅಂಥೇಳಿ ಫ್ರಿಜ್ನಾಗ ಇಟ್ಟೀನಿ ಈಗ ಸದ್ಯಕ್ಕೆ ನಾನು ಇಲ್ಲೇ ಸಾರಿಗೆ ಇಟ್ಟೀನಿ ಸಾರು ಮಾಡಬೇಕು ಸಾರು ಮಾಡಿ ಅನ್ನ ಮಾಡಿಬಿಡ್ತೀನಿ ಹೋಳ್ಗೆ ನೋಡ್ರಿ ಎಷ್ಟು ಚೆನ್ನಾಗದ ನೋಡಕ್ಕೆ ಬೇಸಾಕಿಟ್ಟಿದ್ದೆ ಬೇಳೆ ಆಗಲೇ ಕುದಿಸೇನಿ ಸಾರು ಒಗ್ಗರಣೆ ಹಾಕಿದ್ರೆ ಸಿಂಪಲ್ಲಾಗಿ ಅನ್ನ ಸಾರು ಮಾಡ್ಬಿಡ್ತೀನಿ ಆಮೇಲೆ ಟೊಮೆಟೊ ಚಟ್ನಿ ಐತಿ ಬೆಳಗ್ಗೆ ಮಾಡಿದ್ದು ಚಟ್ನಿನೂ ಹಾಕ್ಕೊಂಡು ತಿನ್ಬೋದು ಸಾರು ಬೇಳೆ ಸಾರು ಸಿಂಪಲ್ಲಾಗಿ ದಾಲ್ ಮಾಡಿದೆ
ಇದು ಅನ್ನ, ಈಗ ಫ್ರೆಶ್ ಆಗಿ ಅನ್ನಕ್ಕೆ ಇಟ್ಟೀನಿ. ಅದನ್ನ ಇನ್ನೂ ಸ್ವಲ್ಪ ಅನ್ನ ಉಳಿದಿತ್ತು, ಸ್ವಲ್ಪ ಬಿಸಿ ಇಟ್ಟಿನಿ ನೀರು ಹಾಕಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ. ಇದು ಸಾರು ಚೆನ್ನಾಗಿ ಕುದೀಲಿ, ಆಮೇಲೆ ವಿಜಲ್ ಕುತ್ತೈತನ್ನ. ಸೊ ಇವಾಗ ಸಾರಾಗಿ ಅನ್ನ ಆಗ್ಬಿಟ್ರೆ ಸಾಕು. ಈಗ ಟೈಮ್ ಏನು ಜಾಸ್ತಿ ಆಗಿಲ್ಲ, ನಾನು ಜಲ್ದಿ ಅಡುಗೆ ಮಾಡಿ ಇಟ್ಬಿಟ್ರೆ ಅಂತ ಹೇಳಿ ಮಾಡಾಕತ್ತೀನಿ. ಸೀನಾಗಿತ್ತು ಟೈಮ್, ಜಾಸ್ತಿ ಟೈಮ್ ಆಗಿಲ್ಲ. ಜಲ್ದಿ ಅಡುಗೆ ಮಾಡಿಟ್ಬಿಟ್ರೆ ಆಮೇಲೆ ಊಟ ಮಾಡೋದು. ನಾನೀಗ ಎಡಿಟಿಂಗ್ ಕೂತ್ಕೋಬೇಕು, ಸಿಕ್ಕಾಪಟ್ಟೆ ವೀಡಿಯೋಸ್ ಎಡಿಟ್ ಮಾಡ್ಬೋದು. ಒಂದಷ್ಟು ಎಡಿಟ್ ಮಾಡ್ತೀನಿ, ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟ. ನಾನಾ ಹೋಗಿ ತೊಗೊಂಬಂದ್ಬಿಡ್ಲೇನ? ಅಲ್ಲಿ ಮುಂದೆ ಬರ್ತಾವ ತಡಿ, ಮಾಡಿ ಹಂಗೆ ಅಲ್ಲಿ ಮುಂದೆ ಬರ್ತಾವ. ನಾಲ್ಕು ಹಲ್ಲು ಅದಾವಲ್ಲ, ಅವು ಮುಂದೆ ಬರ್ತಾವೆ. ಫ್ರೆಂಡ್ಸ್ ನೋಡ್ರಿ, ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಯಾರು ಫಾಲೋ ಮಾಡತ್ತಿಲ್ಲ ದಯವಿಟ್ಟು ಫಾಲೋ ಮಾಡಿರಿ, ಅಲ್ಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್ ನೋಡ್ರಿ, ಪಿಜ್ಜಾ ಅಂಥೇಳಿ ಬರ್ಗೆಟ್ಟಿದ್ರು ನನ್ನ ಮಕ್ಕಳು. ನಾನಂತೂ ಪಿಜ್ಜಾ ಎಲ್ಲ ತರಿಸ್ಕೊಡಂಗಿಲ್ಲ. ಪಿಜ್ಜಾ ಒಂದು ಸ್ವಲ್ಪ ಅದ್ರದ್ದು ಹೋಗಲಿ ಅಂಥೇಳಿ ಕ್ರೇಜ್ ಒಂದು ಜಸ್ಟ್ ಸ್ಮಾಲ್ದೊಂದು ಜಿಂಗಿ ಪಾರ್ಸಲ್ ತರಿಸೀನಿ. ನನ್ನ ಫೇವ್ರೇಟ್ ಇದು ಜಿಂಗಿ ಪಾರ್ಸಲ್. ಯಾರ್ಯಾರು ಇಷ್ಟ ಕಮೆಂಟ್ ಮಾಡಿರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವ ಪಿಜ್ಜಾ ಏನು ತಿನ್ನಕ್ಕೆ ಹೋಗಿಲ್ಲ, ಇದೊಂದೇ ತರಿಸ್ಕೊತೀನಿ ನಾನು ಅಷ್ಟೇ. ಇರ್ತಿತ್ತಲ್ಲದ ತಂದೂರಿ ಪಿಜ್ಜಾ ಒಳಗೆ ಹಾಕ್ತಾರಲ್ಲ ಅದು ಗ್ರೀನ್ ಸಾಸ್, ಅದು ಆ ಥರ ಇದು ಹೊಸ್ದಾಗಿ ಬಂದೈತಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ವ್ಲಾಗ್.